ರೈತರಿಗೆ ಬಹಳ ನಷ್ಟ ಆಗ್ತದೆ. ಅದಕ್ಕೆ ಇದನ್ನ ಒಂದು ಒಳ್ಳೆಯ ರೈತರ ಜೊತೆಗೆ ಅನುಭವಗಳ ರೈತರ ಜೊತೆಗೆ ಹಂಚಿಕೊಂಡು ಇದು ಸರಿಯಲ್ಲ, ರೈತರಿಗೆ ಮೋಸ ಮಾಡಿದ್ರು ಸರಿಯಲ್ಲ, ಆದರೆ ರೈತರಿಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ದರವನ್ನು ನಿಗದಿಸಿ, ಯಾಕಂದ್ರೆ ಒಂದು ಭಾಗದ ರಿಕವರಿ ಬಂದ್ರೆ ಇನ್ನೊಂದು ಭಾಗದ ರಿಕವರಿ ಬರಂಗಿಲ್ಲ. ಆ ರಿಕವರಿ ಬಂದಿರತಕ್ಕಂಥ ರೈತರಿಗೆ ಖುಷಿ ಆದ್ರೆ ರಿಕವರಿ ಬರದೇ ಇರತಕ್ಕಂಥ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತೈತಿ. ಅದಕ್ಕೆ ಮೊದಲ ಭಾಗದ ರೈತರು ಏನು ವಿಚಾರ ಮಾಡ್ಯಾರ ಅಂದ್ರೆ ಯಾವ ರೈತರಿಗೂ ಅನ್ಯಾಯವಾಗಬಾರ್ದು, ಕಬ್ಬನ್ನು ಬೆಳೆದಿರ್ತಕ್ಕಂಥ ಯಾವುದೇ ಒಬ್ಬ ರೈತರಿಗೂ ಅನ್ಯಾಯ ಆಗಬಾರ್ದು, ಎಲ್ಲ ರೈತರಿಗೂ ಒಂದೇ ತರನಾಗಿರ್ತಕ್ಕಂಥ ದರ ನಿಗದಿ ಮಾಡಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಮಾಡೋದು ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ. ಬಹುಶಃ ನನಗೆ ಇಲ್ಲಿ ಬಂದಾಗ ಅನಿಸ್ತಿ ಮತ್ತೆ ರೈತರು ಹೋರಾಟ ಮಾಡಕತ್ತಾರ. ಮೊನ್ನೆ ಸರ್ಕಾರ 3,300 ಘೋಷಣೆ ಮಾಡೈತಿ, ಇವ್ರು ಯಾಕೆ ಮತ್ತೆ ಹೋರಾಟ ಮಾಡಾಕ್ತಾರೋ ಅಂತ ನನಗೆ ಅನಿಸ್ತೆ. ಆದರೆ ಇದೆಲ್ಲ ರೈತ ಮುಖಂಡರ ಚರ್ಚೆ ಮಾಡಿದಾಗ ಅದು ಅನ್ಯಾಯ ಅನ್ನೋದು ನನಗೂ ಅರ್ಥ ಆಗಿದೆ. ಅದಕ್ಕೆ ಈ ರೈತರ ಒಂದು ಸರಿಯಾಗಿರ್ತಕ್ಕಂಥ ಕಬ್ಬಿಗೆ ಯೋಗ್ಯವಾಗಿರ್ತಕ್ಕಂಥ ರೇಟನ್ನು ನಿಗದಿ ಮಾಡಿ ಸರ್ಕಾರ ಮತ್ತೆ ಗಮನವನ್ನು ಹರಿಸಿ, ಬಹುಶಃ ನಮ್ಮ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ಕೂಡ ಹೋರಾಟ ಕೈ ಬಿಡ್ರಿ ಅಂತಕ್ಕಂಥದ್ದನ್ನು ಪೇಪರ್ ಮೂಲಕವಾಗಿ ನಾನು ನೋಡಿದ್ದೀನಿ. ಆದರೂ ರೈತರಿಗೆ ಅದು ಸರಿಯಾಗಿ ಸಂತೃಪ್ತಿ ಆಗಿಲ್ಲ. ಅದು 3,300 ಅನ್ನೋದು ಮೇಲ್ನೋಟಕ್ಕದ, ಆದ್ರೆ ಅದ್ರ ಒಳಗೆ ರೈತರಿಗೆ ಅನ್ಯಾಯ ಐತೆ ಅನ್ನೋದನ್ನು ನಮ್ಮ ರೈತರೆಲ್ಲ ತಿಳ್ಕೊಂಡಿದ್ದಾರೆ. ಅದಕ್ಕೆ ರೈತರಿಗೆ ಸರಿಯಾಗಿ ಯಾವುದೇ ರೀತಿಯ ಅನ್ಯಾಯ ಆಗದೇ ರೀತಿಯೊಳಗೆ ತಾವು ಇನ್ನೂ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಹೆಚ್ಚು ಗಮನ ಕೊಟ್ಟು ರೈತರಿಗೆ ಅನ್ಯಾಯ ಆಗದ ರೀತಿಯೊಳಗೆ ಒಂದು ನಿಗದಿತ ದರವನ್ನು ನಿಗದಿಪಡಿಸಿ ರೈತರನ್ನು ಖುಷಿ ಪಡಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಯಾವಾಗಲೂ ನಾವು ರೈತ ಪರವಾಗಿರ್ತಕ್ಕಂಥ ಸ್ವಾಮಿಗಳು ರೈತರ ಬೆನ್ನೆಲುವಾಗಿ ನಾವು ಯಾವಾಗಲೂ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತಿಗೆ ಅದಾರು ಬಹಳ ವಿಸ್ತಾರವಾಗಿ ಕನ್ಫ್ಯೂಷನ್ ಮಾಡೋದು ಸರ್ಕಾರಗಳ ಕೆಲಸ ಅನ್ನೋದನ್ನ ಅದಾರು ಗೊತ್ತಾಗಿಲ್ಲ. ಅದು 3,300 ದೇವರಿಗೆ ಭಾಳ ಚಲೋ ತರೋದಾಗ ಆಗೈತಿ. ಆದ್ರೆ ಕಾರ್ಖಾನೆ ಮಾಲಕರು ಮತ್ತು ಸರ್ಕಾರಗಳು ಈ ರೀತಿ ಆಗಬಾರ್ದು. ಈ ನಾಡಿನ ಒಟ್ಟು ಸಮಸ್ತ ರಾಜ್ಯದ ಕಂಪನಿಗಳಿಗೆ ಒಂದೇ ಸಿಹಿ ಸುದ್ದಿ, ಒಂದೇ ದರ ನಿಗದಿ ಆಗಬೇಕು ಕಾರಣಕ್ಕೆ ಹೋರಾಟ ಮಾಡ್ತೀವ. ಇದಕ್ಕೆಲ್ಲ ನಿಮ್ಮ ರೈತರ ಪರ ನಾವು ಇರ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಪರವಾಗಿ ರೈತರ ಪರವಾಗಿ ಮಾತನಾಡುವಂತ ಅದ್ದವರಿಗೆ ನಮಸ್ಕರಿಸಿ ಚಪ್ಪಾಳೆ. ಈಗ Sokat juga. Sokat. Baga bel bang. Terus malam. Benar benar.